ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವೆ ಏರ್ಪಟ್ಟ ವ್ಯಾಪಾರ ಒಪ್ಪಂದದ ಪರಿಣಾಮವಾಗಿ ಷೇರುಪೇಟೆ ಸತತ 2 ದಿನ ಏರಿಕೆ ಕಂಡಿದೆ. ಮುಂಬೈ ಷೇರುಪೇಟೆ 487.20 ಅಂಕ ಜಿಗಿದು 82,344.68 ರಲ್ಲಿ ವಹಿವಾಟು ಮುಗಿಸಿತು. ಒಂದು ಹಂತದಲ್ಲಿ ಏರಿಕೆಯು 646.49 ಅಂಕಗಳಾಗಿತ್ತು. ರಾಷ್ಟ್ರೀಯ ಷೇರುಪೇಟೆ 167.35 ಅಂಕ ಏರಿ 25,342.75 ರಲ್ಲಿ ಸ್ಥಿರವಾಗಿತ್ತು. ಕೈಗಾರಿಕಾ ಇಂಧನ ಮತ್ತು ಲೋಹ ವಲಯದ ಕಂಪನಿಗಳ ಷೇರುಗಳ ಖರೀದಿ ಹೆಚ್ಚಳ ಏರಿಕೆಗೆ ಒತ್ತಾಸೆ ನೀಡಿತ್ತು. ಭಾರತ್ ಎಲೆಕ್ಟ್ರಾನಿಕ್ಸ್ ತ್ರೈಮಾಸಿಕ ವರದಿಯಲ್ಲಿ ಹೆಚ್ಚು ಲಾಭ ಗಳಿಸಿದ ವರದಿ ಪ್ರಕಟವಾದ ಹಿನ್ನೆಲೆಯಲ್ಲಿ ಅದರ ಷೇರುಗಳ ಶೇಕಡ 9% ಏರಿಕೆ ಕಂಡಿದ್ದು, ಏಷ್ಯನ್ ಪೇಂಟ್ಸ್ ನಿವ್ವಳ ಲಾಭದಲ್ಲಿ ಶೇಕಡ 4.84% ಕಡಿಮೆಯಾಗಿದೆ ಎಂಬ ವರದಿಯಿಂದ ಶೇಕಡ 4ಕ್ಕಿಂತಲೂ ಹೆಚ್ಚು ಅದರ ಷೇರುಗಳು ಕುಸಿದವು. ಐರೋಪ್ಯ ಒಕ್ಕೂಟದೊಂದಿಗೆ ಯಶಸ್ವಿ ಒಪ್ಪಂದವಾಗಿದ್ದರೂ ವಿದೇಶಿ ಹೂಡಿಕೆದಾರರು ಮಂಗಳವಾರ 3,068.49 ಕೋಟಿ ರೂಪಾಯಿ ಮೌಲ್ಯದ ಈಕ್ವಿಟಿಗಳನ್ನು ಮಾರಾಟ ಮಾಡಿದ್ದಾರೆ. ದೇಶೀಯ ಹೂಡಿಕೆದಾರರು 8,999.71 ಕೋಟಿ ರೂಪಾಯಿ ಮೌಲ್ಯದ ಈಕ್ವಿಟಿಗಳನ್ನು ಖರೀದಿಸಿದ್ದಾರೆ. ವಿದೇಶಿ ನಿಧಿಯ ಹೊರ ಹರಿವು ಹೆಚ್ಚಿದ್ದರಿಂದ ಬುಧವಾರ ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲಿ 11 ಪೈಸೆ ಇಳಿದು 91.79 ಆಗಿದೆ. ಮಂಗಳವಾರ 22 ಪೈಸೆ ಏರಿ 91.68 ರಲ್ಲಿ ಸ್ಥಿರವಾಗಿತ್ತು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯದ ಇಳಿಕೆಯಾದರೂ ಅದರ ಲಾಭ ರೂಪಾಯಿಗೆ ಆಗಲಿಲ್ಲ. ಈ ಲಾಭವನ್ನ ನಿಧಿಯ ಹೊರ ಹರಿವು ಕಬಳಿಸಿತ್ತು. ಕೈಗಾರಿಕಾ ಉತ್ಪಾದನೆ 2 ವರ್ಷದಲ್ಲೇ ಅಧಿಕ. ಹೌದು, ದೇಶದ ಕೈಗಾರಿಕೆಗಳ ಉತ್ಪಾದನೆ ಬೆಳವಣಿಗೆಯು ಡಿಸೆಂಬರ್ನಲ್ಲಿ ಶೇಕಡ 7.8ಕ್ಕೆ ಏರಿಕೆಯಾಗಿದೆ. ಇದು 2 ವರ್ಷದಲ್ಲೇ ಅತಿ ಹೆಚ್ಚು. ಕೈಗಾರಿಕಾ ಉತ್ಪಾದನಾ ಪ್ರಕಾರ ಡಿಸೆಂಬರ್ 2024ರಲ್ಲಿ ಕೈಗಾರಿಕಾ ಉತ್ಪಾದನೆ ಶೇಕಡ 3.7ರಷ್ಟಿತ್ತು. ಕೈಗಾರಿಕಾ ಉತ್ಪಾದನೆ ಮತ್ತು ವಿದ್ಯುತ್ ವಲಯದ ಕಾರ್ಯಕ್ಷಮತೆಯಿಂದ ಉತ್ಪಾದನೆ ಹೆಚ್ಚಿದೆ. 2025ರ ನವೆಂಬರ್ನಲ್ಲಿ ಶೇಕಡ 7.2 ಇತ್ತು. ವರದಿಯನ್ನ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಬಿಡುಗಡೆ ಮಾಡಿದೆ.